ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಮಾದಲಿ. ಇದನ್ನು ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯೊಳಗೂ ಸಂಕ್ರಾಂತಿಗೆ ವಿಶೇಷವಾಗಿ ಮಾಡುವಂಥ ಒಂದು ರೆಸಿಪಿ ಆಗೈತಿ. ಬರ್ರಿ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮಾದಲಿ ಮಾಡೋಕೆ ನಾವಿಲ್ಲಿ 1 kg ಆಗುವಷ್ಟು ಗೋಧಿನ ಗಿರ್ನಿ ಒಳಗೆ ಬೀಸ್ಕೊಂಡು ಬಂದೇವಿ. ಗೋಧಿ ಬೀಸಬೇಕಾದ್ರೆ ಅದ್ರಾಗ 1 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕಬೇಕು. ಅಂದ್ರೆ ಟೀ ಕುಡಿಯುವಂಥ ಕಪ್ನಿಂದ 1 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕ್ರಿ. ಮಾದಲಿ ಮಾಡೋಕೆ ಮತ್ತೇನೇನು ಬೇಕಂತ ನೋಡೋಣ. ನಾವಿಲ್ಲಿ 1 kg ಗೋಧಿ ಹಿಟ್ಟಿಗೆ ಅರ್ಧ kg ಆಗುವಷ್ಟು ಬೆಲ್ಲನ ತುರಿದು ತೊಗೊಂಡೇವಿ. ಇದಕ್ಕೆ ನೀವು ಪುಡಿ ಬೆಲ್ಲ ಯೂಸ್ ಮಾಡಿದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆಮೇಲೆ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ತೊಗೊಂಡೇವಿ. 1 ಬೌಲ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ತೊಗೊಂಡೇವಿ. 1 ಬೌಲ್ ಆಗುವಷ್ಟು ಶೇಂಗಾನ ಹುರಿದು ತೊಗೊಂಡೇವಿ. ಆಮೇಲೆ ಸ್ವಲ್ಪ ಪುಟಾಣಿ ತಗೋರಿ. ಈ ಎಲ್ಲ ಐಟಮ್ಸ್ನು ನಾವು ಮುಂದೆ ಯೂಸ್ ಮಾಡಬೇಕಾಗ್ತೈತಿ. ಇವನ್ನ ತೆಗೆದ ಸೈಡಿಗಿಟ್ಟು ಈಗ ಒಂದು ಪರಾತೊಳಗೆ ನಾವು ಮೊದಲಿಗೆ ಬೀಸಿಟ್ಟಿರುವಂಥ ಮಾದಲಿ ಹಿಟ್ಟನ್ನು ಸಾಣಿಸಿ ತಗೋಬೇಕು. ಇದನ್ನು ಸಾಣಿಸ್ಲಿಲ್ಲ ಅಂದ್ರೂ ನಡಿತೈತಿ, ಯಾಕಂದ್ರೆ ಗಿರ್ನಿ ಒಳಗೆ ನಾವು ಮಾದಲಿ ಹಿಟ್ಟು ಹಾಕ್ಸಿದಾಗ ಅದು ಸ್ವಲ್ಪ ರವೆಯಾಗಿಯೇ ಮಾಡಿಕೊಡ್ತಾರು. ಈ ರೀತಿ ಸಾಣಿಸಿದಾಗ ಮ್ಯಾಲೆ ಸ್ವಲ್ಪ ಎಕ್ಸ್ಟ್ರಾ ವೇಸ್ಟ್ ಹಿಟ್ಟು ಬರ್ತೈತಿ, ಅದನ್ನು ನಾವು ತೆಗಿಬೇಕು. ಈಗ ನೀವು ನೋಡಾತಿರಲ್ಲ, ಮ್ಯಾಲೆ ಈ ಥರ ಸ್ವಲ್ಪ ಎಕ್ಸ್ಟ್ರಾ ವೇಸ್ಟ್ ಬರ್ತೈತಿ. ಇದನ್ನು ತೆಗೆದು ಸೈಡಿಗಿಟ್ಟು ಇದೇ ರೀತಿ ಇನ್ನೊಂದ್ಸಲ ಇದನ್ನು ಸಾಣಿಸಿ ರವೆ ಮತ್ತು ಹಿಟ್ಟು ಬಂದಿರ್ತೈತಲ್ಲ ಎರಡನ್ನೂ ಮಿಕ್ಸ್ ಮಾಡಬೇಕು. ಈ ಥರ ಗಿರ್ನಿ ಒಳಗೆ ಹಿಟ್ಟು ಬೀಸಲಿಲ್ಲ ಅಂದ್ರೂ ನಾವು ಮನೆ ಒಳಗೆ ಚಪಾತಿ ಮಾಡ್ತೇವಲ್ಲ, ಆ ಹಿಟ್ಟೊಳಗೆ ಸ್ವಲ್ಪ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿ ಮುಂದೆ ನಾನು ತೋರ್ಸಾತಿರುವಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಮಾದಲಿನ ಮಾಡ್ಕೋಬೋದು. ಈಗ ನಾವು ತೊಗೊಂಡಿರುವಂಥ 1 kg ಮಾದಲಿ ಹಿಟ್ಟನ್ನ ನೀಟಾಗಿ ಸಾಣಿಸಿ ಮೇಲೆ ಬಂದಿರುವಂಥ ಎಕ್ಸ್ಟ್ರಾ ತೆಗೆದು ಕೆಳಗೆ ಸಾಣಿಸಿರುವಂಥ ಹಿಟ್ಟು ಮತ್ತು ರವೆನ ಮಿಕ್ಸ್ ಮಾಡಿ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ರಿ. 1 ಚಿಟಿಕೆ ಆಗುವಷ್ಟು ಉಪ್ಪು ಹಾಕಿ ಇದನ್ನು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೋಬೇಕು. ಇದನ್ನು ಪೂರ್ತಿಯಾಗಿ ಚಪಾತಿ ಹಿಟ್ಟಿನದಕ್ಕೆ ನಾದಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಇದನ್ನು ಭಾಳ ತೆಳುವಾಗಿ ನಾದ್ಕೋಬಾರ್ದು, ಯಾಕಂದ್ರೆ ಅದು ಅಷ್ಟು ಕರೆಕ್ಟಾಗಿ ಬರಂಗಿಲ್ಲ. ವಿಡಿಯೋದೊಳಗೆ ನಾನು ತೋರ್ಸಕತ್ತೇನಲ್ಲ, ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು. ಹಿಟ್ಟನ್ನು ನೆನೆಸಿಡ್ಬೇಕಾಗಿಲ್ಲ, ನಾದಿದ ತಕ್ಷಣಕ್ಕನ ಮಾಡ್ಕೋಬೇಕು. ಈಗ ಇದ್ರಾಗಿನ ದೊಡ್ಡ ಸೈಜ್ ಒಳಗೆ ಉಳ್ಳಿ ತೊಗೊಂಡು ಚಪಾತಿನ ಲಟ್ಟಿಸಿ ತೊಗೋಬೇಕು. ನಾರ್ಮಲಿ ನಾವು ಚಪಾತಿ ಮಾಡ್ತೇವೆ ನೋಡ್ರಿ, ಅದಕ್ಕಿಂತ ಸ್ವಲ್ಪ ಡಬಲ್ ಸೈಜ್ ಒಳಗೆ ಹಿಟ್ಟು ತೊಗೋರಿ. ಈ ಹಿಟ್ಟೊಳಗೆ 4 ರಿಂದ 5 ಉಳ್ಳಿ ಆಗ್ಬೇಕು ನೋಡ್ರಿ, ಅಷ್ಟನ್ನು ಮಾತ್ರ ತೊಗೊಂಡು ನಾವು ಮಾಡ್ಕೋಬೇಕಾಗ್ತೈತಿ. ಕೆಳಗೆ ಸ್ವಲ್ಪ ಒಣ ಗೋಧಿ ಹಿಟ್ಟು ಹಚ್ಚಿರಿ. ಮ್ಯಾಲೆ ಈ ರೀತಿ ಹಿಟ್ಟು ತೊಗೊಂಡು ಚಪಾತಿ ಆಕಾರದೊಳಗೆ ಲಟ್ಟಿಸಿ ತೊಗೋಬೇಕು. ಇದನ್ನು ಭಾಳ ತೆಳುವಾಗಿ ಲಟ್ಟಿಸ್ಬಾರ್ದು, ನಾನಿಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ ದೊಡ್ಡ ಸೈಜ್ ಒಳಗೆ ದಪ್ಪವಾಗಿಯೇ ಲಟ್ಟಿಸಿ ತೊಗೋಬೇಕು. ಇಷ್ಟಾದ್ರೆ ಸಾಕು ನೋಡ್ರಿ, ಈಗಿದ್ದು ಕರೆಕ್ಟ್ ಆಗೈತಿ. ಇದನ್ನ ತೆಗೆದು ಈಗ ನಾವು ಬೇಯಿಸಿ ತೊಗೋಬೇಕು. ಇದನ್ನು ಬೇಯಿಸಾಕ ನಾನಿಲ್ಲಿ ರೊಟ್ಟಿ ಮಾಡುವಂಥ ಹಂಚನ್ನು ಯೂಸ್ ಮಾಡತ್ತೇನೆ. ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ 2 ಸೈಡ್ ಇದನ್ನು ನೀಟಾಗಿ ಬೇಯಿಸಿ ತೊಗೋರಿ. ಯಾಕಂದರೆ ಇದು ದಪ್ಪವಾಗಿರೋದ್ರಿಂದ ಇದನ್ನು ಕರೆಕ್ಟಾಗಿ ಎಲ್ಲ ಕಡೆ ಬೇಯಿಸಿ ತೊಗೋಬೇಕು, ಇಲ್ಲಾಂದ್ರೆ ಇದು ಹಸಿ ಬಿಸಿ ಉಳಿತೈತಿ. ಇದು ಎಲ್ಲಿ ಹಸಿ ಹಸಿ ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ಸ್ವಲ್ಪ ಒತ್ತಿ ಇದನ್ನು ಬೇಯಿಸ್ಕೊಂಡು ತೊಗೋರಿ. ಚಪಾತಿ ನೀಟಾಗಿ ಬೇಯಿಸೋದ್ರಿಂದ ನಾವು ಮಾಡಾತಿರುವಂಥ ಮಾದಲಿ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು. ಇದನ್ನು ನೀಟಾಗಿ ಬೇಯಿಸಲಿಲ್ಲ ಅಂದ್ರೆ ನಾವು ಮಾಡಾತಿರುವಂಥ ಮಾದಲಿ ಬೇಗ ಕೆಟ್ಟು ಹೋಗ್ತೈತಿ. ನೋಡ್ರಿ, ಈ ರೀತಿ ಎಲ್ಲ ಕಡೆ ಸ್ವಲ್ಪ ಒತ್ತಿ ಇದನ್ನು ಬೇಯಿಸ್ಕೊಂಡು ತೊಗೋರಿ. ಇದು ಕರೆಕ್ಟಾಗಿ ಬೆಂದೈತಿ. ಇದನ್ನು ತೆಗೆದು ಒಂದು ಪರಾತೊಳಗೆ ಹಾಕ್ರಿ. ಇದು ಬಿಸಿ ಇರುವಾಗನ ಕೈಯಿಂದ ಈ ರೀತಿ ಇದನ್ನು ಮುರಿಬೇಕು. ನಿಮ್ಗೆ ಕೈಯಿಂದ ಮುರಿಯೋಕ್ಕಾಗಲಿಲ್ಲ ಅಂದ್ರೆ ಲಟ್ಟನ್ಗಿ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಮುರಿಬೋದು. ಇದೇ ರೀತಿ ಉಳಿದಿರೋ ಹಿಟ್ಟಿನಿಂದನೂ ಎಲ್ಲ ಚಪಾತಿನೂ ಮಾಡಿಕೊಂಡು ಹಿಂಗೆ ಇದನ್ನು ಮುರಿದು ತೊಗೋಬೇಕು. ಇದು ಎಷ್ಟು ಸಾಧ್ಯ ಆಗ್ತೈತೆ ನೋಡ್ರಿ ಅಷ್ಟನ್ನು ಮುರಿದು ಪುಡಿ ಮಾಡಿರಿ. ಇದನ್ನೆಲ್ಲ ನೀವು ಬಿಸಿ ಇರುವಾಗನ ಮಾಡಬೇಕು. ಇದು ಆರಿದ್ಮೇಲೆ ಮಾಡಿದರೆ ಪುಡಿ ಆಗಂಗಿಲ್ಲ. ನೋಡ್ರಿ, ಈ ರೀತಿ ನಾವು ಎಲ್ಲನೂ ಮುರಿದು ಪುಡಿ ಮಾಡೇವಿ. ಆಮೇಲೆ ಇದನ್ನು ಅಂಗೈ ಒಳಗೆ ಇಟ್ಕೊಂಡು ಸ್ವಲ್ಪ ತಿಕ್ಕಬೇಕು. ಇದನ್ನು ಒಬ್ಬರ ಮಾಡೋದ್ರಿಂದ ಇದು ಭಾಳ ಲೇಟ್ ಆಗ್ತೈತಿ, ಹೀಗಾಗಿ ಜೊತೆಗೆ ಇನ್ನೊಬ್ರು ಹೆಲ್ಪ್ ಇದ್ದರೆ ಇದನ್ನು ಬೇಗ ಮಾಡ್ಕೋಬೋದು. ಈಗ ಇದ್ರಾಗ ತಿಕ್ಕಾಕ ಅಷ್ಟು ಸರಿ ಆಗತ್ತಿಲ್ಲ, ಹೀಗಾಗಿ ನಾನು ಒಂದು ಬುಟ್ಟಿ ಒಳಗೆ ಇದ್ರಾಗಿನ ಅರ್ಧ ತೆಗೆದು ಇನ್ನರ್ಧ ಪರಾತೊಳಗೆ ತಿಕ್ಕಾಕತ್ತೀನಿ. ಇದು ಎಷ್ಟಾಗ್ತದಲ್ಲ ಅಷ್ಟು ಕೈಯಿಂದ ಈ ರೀತಿ ತಿಕ್ಕಿ ಪುಡಿ ಮಾಡಿ ಬುಟ್ಟಿ ಮತ್ತು ಪರಾತ್ ಎರಡರೊಳಗಿಂದನೂ ಈ ರೀತಿ ಪುಡಿ ಮಾಡಿ ತಗೋಬೇಕು. ಈಗ ಎಲ್ಲನೂ ಪುಡಿ ಮಾಡಿ ಆಗೈತಿ. ಇದನ್ನು ತೆಗೆದು ಸಾಣಿಸಿ ತಗೊಳ್ಳೋಣ. ಈ ಥರ ದೊಡ್ಡ ಹೋಲ್ಸ್ ಇರೋ ಸಾನ್ಗಿ ತೊಗೊಂಡು ಇದನ್ನು ಸಾಣಿಸಿ ತಗೋರಿ. ಸಾನ್ಗಿ ಒಳಗೆ ಹಿಡಿಸುವಷ್ಟು ಈ ಮಿಕ್ಸ್ಚರ್ ಹಾಕಿ ಈ ರೀತಿ ಇದನ್ನು ಸಾಣಿಸಿ ತಗೋರಿ. ಮೇಲೆ ಎಕ್ಸ್ಟ್ರಾ ದೊಡ್ಡ ತುಂಡು ಉಳಿದಿರ್ತಾವು, ಅದನ್ನು ತೆಗೆದು ಗ್ರೈಂಡ್ ಮಾಡಿ ತಗೋಬೇಕು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇದು ಪೂರ್ತಿ ಹಿಟ್ಟಿನ ಥರನೂ ಅಲ್ಲ ಮತ್ತು ದೊಡ್ಡ ತುಂಡೂ ಅಲ್ಲ. ಉಪ್ಪಿಟ್ಟು ಮಾಡುವಂಥ ಮೀಡಿಯಮ್ ರವೆ ಥರ ಆಗಬೇಕು. ಈ ಕನ್ಸಿಸ್ಟೆನ್ಸಿ ಒಳಗೆ ಇದ್ದರೆ ಮಾದಲಿ ಕರೆಕ್ಟಾಗಿ ರೆಡಿ ಆಗ್ತೈತಿ. ಈಗ ಉಳಿದಿರುವ ದೊಡ್ಡ ತುಂಡನ್ನು ನಾವು ಗ್ರೈಂಡ್ ಮಾಡಿ ತಗೊಳ್ಳೋಣ.
ಪೂರ್ತಿ ಸಣ್ಣಗೇನೂ ಅಲ್ಲ, ಪೂರ್ತಿ ದಪ್ಪಗೇನೂ ಅಲ್ಲ. ಆನ್ ಮತ್ತು ಆಫ್ ಮಾಡಿ ಇದನ್ನು ತಿರುಗಿಸಿ ತಗೋಬೇಕು. ಇದನ್ನು ತಿರುಗಿಸಿದಾದ್ಮೇಲೆ ಈ ರೀತಿ ಇನ್ನೊಂದು ಸಲ ಸಾಣಿಸಿ ತಗೋರಿ. ಇದು ಒಂದೇ ಸಲಕ್ಕೆ ಸಣ್ಣ ಆಗೋದಿಲ್ಲ, 2ರಿಂದ 3 ಸಾರಿ ಇದೇ ರೀತಿ ನೀವು ಮಾಡಿ ತಗೋಬೇಕಾಗ್ತೈತಿ. ಉಳಿದಿರುವ ಎಲ್ಲ ಮಿಕ್ಸ್ಚರ್ನಿಂದನೂ ಇದೇ ರೀತಿ ಮಾಡಿ ತಗೋರಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಈಗ ಎಲ್ಲ ಮಿಕ್ಸ್ಚರ್ನು ನಾವು ಗ್ರೈಂಡ್ ಮಾಡಿ ಸಾಣಿಸಿ ತಗೊಂಡೇವಿ. ಇದನ್ನು ತೆಗೆದು ಅಗಲನ್ ಬುಟ್ಟಿ ಒಳಗೆ ಹಾಕತ್ತೀವಿ, ಯಾಕಂದ್ರೆ ನಾವು ಇದ್ರಾಗ ಐಟಮ್ಸ್ನ ಆ್ಯಡ್ ಮಾಡಬೇಕು. ಈ ಥರ ಅಗಲನ್ ಬುಟ್ಟಿ ಒಳಗೆ ಇದನ್ನು ಹಾಕೋದ್ರಿಂದ ನಾವು ಹಾಕತ್ತಿರುವಂಥ ಐಟಮ್ಸ್ನ ಕರೆಕ್ಟಾಗಿ ಮಿಕ್ಸ್ ಮಾಡೋಕೆ ಈಸಿ ಆಗ್ತೈತಿ. ಈ ಮಿಕ್ಸ್ಚರ್ಗೆ ಮೊದಲಿಗೆ ನಾವು ಬೆಲ್ಲ ಸೇರಿಸಬೇಕು. 1 kg ಮಾದಲಿ ಹಿಟ್ಟಿಗೆ ನಾವಿಲ್ಲಿ ಅರ್ಧ kg ಬೆಲ್ಲ ತೊಗೊಳತ್ತೀವಿ. ಇದಕ್ಕೆ ನೀವು ಪುಡಿ ಬೆಲ್ಲ ಹಾಕೋದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ರಿ. ನಾನಿಲ್ಲಿ ಗಟ್ಟಿ ಬೆಲ್ಲ ಹಾಕತ್ತಿರೋದ್ರಿಂದ ಇದಕ್ಕೆ ಇಷ್ಟು ಕರೆಕ್ಟ್ ಆಗ್ತೈತಿ. ಕೈಯಿಂದನ ಈ ರೀತಿ ಬೆಲ್ಲ ಒಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಕೈ ಒಳಗೆ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. 2 ಕೈಯಿಂದ ಈ ರೀತಿ ಇದನ್ನು ಒತ್ತಿ ಒತ್ತಿ ಮತ್ತು ಅಂಗೈ ಒಳಗೆ ತಿಕ್ಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಕರೆಕ್ಟಾಗಿ ಇದು ಮಿಕ್ಸ್ ಆಗ್ತೈತಿ. ಇದನ್ನು ನೀವು ಗ್ರೈಂಡ್ ಮಾಡಬೇಡ್ರಿ, ಗ್ರೈಂಡ್ ಮಾಡಿದರೆ ಇದು ಉಂಡಿ ಥರ ಮುದ್ದಿ ಮುದ್ದಿ ಆಗ್ತೈತಿ. ಇದನ್ನು ಕೈಯಿಂದನ ಈ ರೀತಿ ಕಲಸಿ ತಗೋರಿ. ನಾವಿಲ್ಲಿ ಮೊದಲಿಗೆ ಬೆಲ್ಲ ಮಾತ್ರ ಸೇರಿಸಿದ್ದೇವೆ. ಬೆಲ್ಲ ಹಾಕಿದಾದ್ಮೇಲೆ 1 ಕಪ್ ಆಗುವಷ್ಟು ಶೇಂಗಾನ ಹುರಿದು ಹಾಕತ್ತೇವಿ. ಇದಕ್ಕೆ ಇಷ್ಟ ಹಾಕಬೇಕಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಬೋದು. ಅದೇ ಬೌಲ್ ಅಳತೆಯಿಂದ 1 ಬೌಲ್ ಆಗುವಷ್ಟು ಪುಟಾಣಿ ಹಾಕತ್ತೀನಿ. 2 ಸ್ಪೂನ್ ಆಗುವಷ್ಟು ಬಡೆ ಸೊಪ್ಪು ಹಾಕ್ರಿ. ಆಮೇಲೆ ಇದ್ರ ಫ್ಲೇವರ್ ಇನ್ನೊಂದು ಸ್ವಲ್ಪ ಚಲೋ ಬರಲಿ ಅಂತ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಹಾಕತ್ತೀನಿ. 1 ಸ್ಪೂನ್ ಆಗುವಷ್ಟು ಇದನ್ನು ಹಾಕ್ರಿ. ಆಮೇಲೆ 1 ಬಟ್ಲಾಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿ ಹಾಕತ್ತೀನಿ. ಇದನ್ನೆಲ್ಲ ಹಾಕಿದ್ಮೇಲೆ 2 ಕೈಯಿಂದ ನೀಟಾಗಿ ಇದನ್ನು ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ನಾವು ಗಟ್ಟಿ ಬೆಲ್ಲ ಹಾಕಿರೋದ್ರಿಂದ ಮೊದಲಿಗೆ ಇದು ಸ್ವಲ್ಪ ಗಂಟು ಅನ್ನಿಸ್ತೈತಿ. ಆಮೇಲೆ ಇದನ್ನು ಮಾಡಿದಾದ್ಮೇಲೆ 1 ತಾಸು ಬಿಟ್ಟು ನೋಡಿದರೆ ಇದು ಕರೆಕ್ಟಾಗಿ ಉದುರುದ್ರಾಗಿ ರೆಡಿ ಆಗ್ತೈತಿ. ಇಷ್ಟಾದರೆ ಇದು ರೆಡಿ ಆಯಿತು. ಇದನ್ನು 2 ಅವರ್ ಆದಮೇಲೆ ತೋರಿಸ್ತೇವೆ ನೋಡ್ರಿ, ಎಷ್ಟು ಮಸ್ತಾಗಿ ಉದುರುದ್ರಾಗಿ ಮಾದಲಿ ರೆಡಿ ಆಯಿತು. ಇದನ್ನು ನೀವು ಹಾಲು ಮತ್ತು ತುಪ್ಪದ ಜೊತೆ ತಿನ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.